ಬಿಎಂಟಿಸಿ ಬಸ್ ಚಾಲಕರ ಬೇಜವಾಬ್ದಾರಿ ಡ್ರೈವಿಂಗ್ ಬಗ್ಗೆ ಕೊನೆಗೂ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದ್ದು ಘಟನೆಗಳ ಕಂಟ್ರೋಲ್ಗೆ ಗಂಭೀರ ಕ್ರಮಗಳ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಿದ್ದಾರೆ. ಅದೇನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬಿಎಂಟಿಸಿ ಚಾಲಕರ ಬೇಜವಾಬ್ದಾರಿ ಚಾಲನೆ ಕೊನೆಗೂ ಎಚ್ಚೆತ್ತ ಸಂಸ್ಥೆ. ಇಷ್ಟು ದಿನ ಜಸ್ಟ್ ನೋಟಿಸ್, ಇನ್ಮುಂದೆ ಡೈರೆಕ್ಟ್ ಸಸ್ಪೆಂಡ್. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಲರ್ಟ್ ಆದ ಬಿಎಂಟಿಸಿ ಅಧಿಕಾರಿಗಳು 2 ದಿನದ ಹಿಂದೆ ರೀಲ್ಸ್ ನೋಡುತ್ತಾ ಬಸ್ ಚಲಾವಣೆ, ನಿನ್ನೆ ರನ್ನಿಂಗ್ ಬಸ್ನಲ್ಲಿ ಪೇಪರ್ ಓದುತ್ತಾ ಚಾಲನೆ. ಹೀಗೆ ಬಿಎಂಟಿಸಿ ಬಸ್ ಚಾಲಕ ಬೇಜವಾಬ್ದಾರಿ ಚಾಲನೆ ಒಂದಾ ಎರಡಾ? ನಗರದ ಟ್ರಾಫಿಕ್ ಮಧ್ಯೆ ಗಮನ ಇಟ್ಟು ಸಂಚಾರ ಮಾಡುವಾಗಲೇ ಒಂದಲ್ಲ ಒಂದು ಎಡವಟ್ಟು ಆಗುತ್ತೆ. ಆದ್ರೆ ಈ ಮಧ್ಯೆ ಬಿಎಂಟಿಸಿ ಬಸ್ ಚಾಲಕರ ಈ ರೀತಿಯ ನಿರ್ಲಕ್ಷ್ಯ ನಡೆ ಸಾರ್ವಜನಿಕರನ್ನ ಕೆರಳಿಸುವುದರ ಜೊತೆಗೆ ಭಯಕ್ಕೂ ಕೂಡ ಕಾರಣವಾಗಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಕೂಡ ಬ್ಯಾಕ್ ಟು ಬ್ಯಾಕ್ ನಿರ್ಲಕ್ಷ್ಯಗಳ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಕೊನೆಗೂ ಬಿಎಂಟಿಸಿ ಅಲರ್ಟ್ ಆಗಿದ್ದು ಇಂತಹ ಘಟನೆಗಳ ವಿರುದ್ಧ ಗಂಭೀರ ಕ್ರಮಕ್ಕೂ ಮುಂದಾಗಿದೆ. ಹೌದು, ಬಿಎಂಟಿಸಿ ನಂಬಿ ನಿತ್ಯ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ. ನಗರ ಅತ್ಯಂತ ಪ್ರಮುಖ ಸಂಪರ್ಕ ಸಾರಿಗೆ ಕೂಡ. ಆದ್ರೆ ಕೆಲ ಚಾಲಕರ ನಡವಳಿಕೆ ಬಸ್ಗಳಿಗೆ ಹತ್ತೋಕು ಹಿಂದೆ ಮುಂದೆ ನೋಡುವಂತೆ ಮಾಡಿದೆ. ಆದ್ರೆ ಇಂತಹ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕೊನೆಗೆ ಒಂದು ಗಂಭೀರ ಕ್ರಮಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಇಷ್ಟು ದಿನ ಈ ರೀತಿ ನಿರ್ಲಕ್ಷ್ಯ ಅಥವಾ ಅಸಡ್ಡೆತನದ ವರ್ತನೆಗೆ ನೋಟಿಸ್ ನೀಡೋದು ಅಥವಾ ಎಚ್ಚರಿಕೆ ನೀಡುವ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸಿದ ಹಿನ್ನೆಲೆ ಚಾಲಕರು ಮತ್ತೆ ಈ ರೀತಿ ಅಸಡ್ಡೆ ವರ್ತನೆ ತೋರಿದ್ರೆ ನೇರ ಅಮಾನತು ಮಾಡೋದಾಗಿ ತಿಳಿಸಿದೆ. ಈ ಬಗ್ಗೆ ಸದ್ಯದಲ್ಲೇ ಎಲ್ಲಾ ಚಾಲಕರಿಗೂ ನೋಟಿಸ್ ನೀಡಲು ಬಿಎಂಟಿಸಿ ಆಡಳಿತ ಮಂಡಳಿ ತಯಾರಿ ಕೂಡ ನಡೆಸಿದೆ. ಈ ಮೂಲಕ ಮುಂದೆ ಹೀಗಾಗದಂತೆ ತಡೆಯಲು ಬಿಎಂಟಿಸಿ ನಿರ್ಧಾರ ಮಾಡಿದೆ. ಸಂಸ್ಥೆಯ ಚಾಲಕರು ಚಾಲನೆ ಮಾಡುವಾಗ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಬಾರ್ದು, ಜೊತೆಗೆ ಬೇರೆ ಯಾವುದೇ ಕೆಲಸ ಮಾಡಬಾರ್ದು, ಡ್ರೈವಿಂಗ್ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ನಾವು ನಮ್ಮ ಸ್ಪಷ್ಟ ನಿರ್ದೇಶನಗಳಿದ್ದಾವೆ. ಕೇಸ್ ಬೈ ಕೇಸ್ ಪ್ರಕರಣಗಳ ವಾರ ವಿಚಾರಣೆ ನಡೆಸಿ ಅದರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಚಾಲಕರುಗಳ ಗಮನಕ್ಕೆ ಒಂದು ನೋಟಿಸ್ ಕಳಿಸ್ಕೊಡ್ತೀವಿ. ಈ ಥರ ಯಾರೂ ಮಾಡಬಾರ್ದು. ಪ್ರಕರಣಗಳು ಬೆಳಕಿಗೆ ಬಂದವೆ, ಅದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅದರ ಮೇಲೆ ಕ್ರಮ ಜರುಗಿಸಿ. ಬಟ್ ಈ ಥರ ರೀಲ್ಸ್ ನೋಡುವಂಥದ್ದು ಮತ್ತು ಪೇಪರ್ ಓದುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅದು ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರ ವರದಿ ಬಂದ ನಂತರ ಆಕ್ಷನ್ ತಗೊಳ್ತೀವಿ. ಒಟ್ಟಾರೆ ಈಗಲಾದ್ರೂ ಈ ಬಗ್ಗೆ ಬಿಎಂಟಿಸಿ ಎಚ್ಚೆತ್ತುಕೊಂಡಿರೋದು ಸಂತಸದ ವಿಚಾರವೇ. ಆದ್ರೆ ಚಾಲಕರು ಈ ಬಗ್ಗೆ ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.